ಅನೈತಿಕ ಸಂಬಂಧದ ಆರೋಪದ ಹಿನ್ನೆಲೆಯಲ್ಲಿ ಗರ್ಭಿಣಿ ಪತ್ನಿ ಮೇಲೆ ಪತಿರಾಯ ದರ್ಪವನ್ನ ತೋರಿದ್ದಾನೆ. 8 ವರ್ಷಗಳ ಹಿಂದೆ ಮದುವೆಯಾಗಿತ್ತು. 4 ವರ್ಷದಿಂದ ಪತ್ನಿಗೆ ನಿರಂತರ ಕಿರುಕುಳವನ್ನ ನೀಡ್ತಾ ಇದ್ದಾನೆ ಪತಿ. ಬೆಂಗಳೂರಿನಲ್ಲಿ ಅನೈತಿಕ ಸಂಬಂಧ ಆರೋಪ ಮಾಡಿ ಪತ್ನಿಗೆ ಚಿತ್ರಹಿಂಸೆಯನ್ನ ನೀಡಿದ್ದಾನೆ ಪತಿ ಎನ್ನುವಂಥದ್ದು ಗೊತ್ತಾಗಿದೆ. 9 ತಿಂಗಳ ಗರ್ಭಿಣಿ ಮೇಲೆ ಅತ್ತೆ ಮಾವ ಪತಿಯಿಂದ ಹಲ್ಲೆ ನಡೆಸಿರುವಂತ ಆರೋಪ ಇದು. ಭಯದಿಂದ ತವರು ಮನೆಗೆ ತೆರಳಿದ್ಲು ಹೆಂಡತಿ. ಈಗ ಮತ್ತೆ ಟಾರ್ಚರ್ ಕೊಡ್ತಾ ಇದ್ದಾನೆ ಪತಿರಾಯ. ಡೆಲಿವರಿ ಆಗಿ ಮನೆಗೆ ಬಂದ ಮೇಲೆ ಮತ್ತೆ ಚಿತ್ರಹಿಂಸೆಯನ್ನ ಕೊಡಲಾಗ್ತಾ ಇದೆ. ಸದ್ಯ ಹಲ್ಲೆ ಆರೋಪವನ್ನ ಪತಿ ಮೇಲೆ ಮಾಡಿರುವಂಥದ್ದು ಪತ್ನಿ. ಗರ್ಭಿಣಿ ಪತ್ನಿ ಮೇಲೆ ಕ್ರೌರ್ಯವನ್ನ ತೋರ್ತಾ ಇದ್ದಾನೆ ಈ ವ್ಯಕ್ತಿ. 8 ವರ್ಷಗಳ ಹಿಂದೆ ಮದುವೆಯಾಗಿತ್ತು. 4 ವರ್ಷದಿಂದ ನಿರಂತರವಾಗಿ 4 ವರ್ಷದಿಂದ ಕಿರುಕುಳ ನೀಡುವಂಥ ಕೆಲಸ ಆಗ್ತಾ ಇದೆ. ಒಬ್ರಲ್ಲ ಇಬ್ರಲ್ಲ, ಅತ್ತೆ ಮಾವ ಪತಿ ಎಲ್ಲರೂ ಕೂಡ ಹಿಂಸೆಯನ್ನ ಕೊಡ್ತಾ ಇದ್ದಾರೆ. ನಂಬ್ಕೊಂಡು ಬಂದಂಥ ಪತಿಯೇ ಹೀಗೆ ಮಾಡಿದ್ರೆ ನನಗೆ ಯಾರ ಗತಿ ಅಂತೇಳಿ ಆ ಮಹಿಳೆ ಕಣ್ಣೀರನ್ನು ಹಾಕ್ತಾ ಇದ್ದಾಳೆ. ಉತ್ತರ ಪ್ರದೇಶದಲ್ಲಿ ಮದುವೆ ಆಗಿತ್ತು. ಆದರೆ ಬೆಂಗಳೂರಿನಲ್ಲಿ ಅನುರಾಗ ವಾಸವನ್ನ ಮಾಡ್ತಾ ಇದ್ರು. ಬೆಂಗಳೂರಿನಲ್ಲಿ ಕೆಲಸದ ಹಿನ್ನೆಲೆಯಲ್ಲಿ ಪತ್ನಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದ. ಗರ್ಭಿಣಿ ಆದ ಬಳಿಕ ಪತ್ನಿ ಮೇಲೆ ಅನುಮಾನ ಪಡೋದಕ್ಕೆ ಶುರು ಮಾಡಿದ್ದ. ಚಿತ್ರಹಿಂಸೆ ಕೊಡ್ತಾ ಇದ್ದ. ಗಂಡು ಮಗು ಹುಟ್ಟಿದ ಮೇಲೆ ಕೆಲ ವರ್ಷಗಳು ಸುಮ್ಮನಿದ್ದು ಮತ್ತೆ ಚಿತ್ರಹಿಂಸೆಯನ್ನು ಕೊಡೋಕೆ ಶುರು ಮಾಡಿದ್ದ. 2ನೇ ಬಾರಿ ಗರ್ಭಿಣಿಯಾದಾಗ ಮತ್ತೆ ಅನುಮಾನ ಪಡ್ತಾ ಇದ್ದ ಪತಿ. 2ನೇ ಮಗುವಿಗೆ ಜನ್ಮ ನೀಡಿದ ಬಳಿಕ 4 ದಿನಕ್ಕೆ ಬೆಂಗಳೂರಿಗೆ ಪತ್ನಿಯನ್ನು ಕರ್ಕೊಂಡು ಬಂದಿದ್ದ. ಮಾವ ರಾಮ್ ಪ್ರಸಾದ್, ಅತ್ತೆ ರಾಣಿ, ಪತಿ ಅನುರಾಗ್ ಮೇಲೆ ಪತ್ನಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಹಲ್ಲೆ ಮಾಡಿ ಮನೆಯಿಂದ ಹೊರದಬ್ಬಿದ್ದಾರೆ ಈ ಪಾಪಿಗಳು ಎನ್ನುವಂಥದ್ದು ತನಿಖೆಯಲ್ಲಿ ಗೊತ್ತಾಗಿದೆ. ದಕ್ಷಿಣ ವಿಭಾಗ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಅನುರಾಗ್ ಎನ್ನುವಂಥ ವ್ಯಕ್ತಿ ಈತ ಮೂಲತಃ ಉತ್ತರ ಪ್ರದೇಶದವನು.